ಹಾಯ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನಿವತ್ತು ನಿಮಗೆ ಹೇಳ್ತಾ ಇರೋದು ಗೋಮಟೇಶ್ವರನ ಕತೆ. ಗೋಮಟೇಶ್ವರನ ಕತೆ ಕನ್ನಡದಲ್ಲಿ ಫಸ್ಟು ಬರೆದಿರೋದು ಆದಿಕವಿ ಪಂಪ. ಆದಿಕವಿ ಪಂಪ ಕನ್ನಡದ ಮೊದಲ ಕವಿ ಅಂತಲೂ ಕರಿಬೋದು. ಅವರು ಬರೆದಿರೋದು 2 ಪುಸ್ತಕ. ಮೊದಲನೇ ಪುಸ್ತಕ ಬಂದು ಆದಿಪುರಾಣ, ಎರಡನೇ ಪುಸ್ತಕ ಬಂದು ವಿಕ್ರಮಾರ್ಜುನ ವಿಜಯ ಬಂದು ಮಹಾಭಾರತದ ಕತೆ. ಆದಿಪುರಾಣ ಬಂದು ಒಂದು ಜೈನ ಕೃತಿ, ಅಂದರೆ ಜೈನ ಮೈಥಾಲಜಿ ಅಥವಾ ಜೈನ ಪುರಾಣದ ಬಗ್ಗೆ ಬರೆದಿರೋ ಕತೆ. ಆದಿಪುರಾಣದಲ್ಲಿ ಮುಖ್ಯ ಪಾತ್ರಗಳು ಬಂದು ಋಷಭನಾಥ ಅಥವಾ ಆದಿನಾಥ. ಆದಿಪುರಾಣದ ಕತೆ ಬಗ್ಗೆ ತಿಳ್ಕೊಳಕ್ಕೆ ಮುಂಚೆ ಜೈನಿಸಮ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಜೈನಿಸಮಲ್ಲಿ 24 ತೀರ್ಥಂಕರರು ಇದ್ದಾರೆ. 24ನೇ ತೀರ್ಥಂಕರ ಬಂದು ಮಹಾವೀರರು. ಇತ್ತೀಚೆಗಷ್ಟೇ ಮಹಾವೀರ ಜಯಂತಿ ಕೂಡ ಆಚರಿಸಿದ್ವಿ. ಅವರು 24ನೇ ತೀರ್ಥಂಕರ. ಅವರಿಂದನೇ ಜೈನಿಸಮ್ ಜಾಸ್ತಿ ಸ್ಪ್ರೆಡ್ ಆಗಿದ್ದು, ಫೇಮಸ್ ಆಗಿದ್ದು ಎಲ್ಲ. ಆದರೆ ಅದಕ್ಕೂ ಮುಂಚೆ 23 ತೀರ್ಥಂಕರು ಇದ್ದಾರೆ. ಅದರ ಮೊದಲನೇ ತೀರ್ಥಂಕರ ಬಂದು ಋಷಭನಾಥ. ಸೊ ನಮ್ಮ ಋಷಭನಾಥರು ಅಥವಾ ಆದಿನಾಥ ಅಂತ ಕರೀತಾರೆ. ಅವ್ರದ್ದು ಕಥೆನೇ ಆದಿಪುರಾಣದಲ್ಲಿ ಬರೆದಿದ್ದಾರೆ ನಮ್ಮ ಪಂಪಣ್ಣ ಅವರು. ಸೊ ಕತೆ ಏನಪ್ಪ ಅಂತ ಅಂದರೆ, ಆದಿನಾಥರಿಗೆ 99 ಜನ ಮಕ್ಕಳಿರ್ತಾರೆ. 99 ಜನ ಮಕ್ಕಳನ್ನ ಆದಿನಾಥರು ಎತ್ತಿರ್ತಾರೆ. ಅವರು ನಮ್ಮ ಇಡೀ ಇಂಡಿಯನ್ ರೂಲ್ ಮಾಡ್ತಾ ಇರ್ತಾರೆ. ನಾರ್ಮಲಾಗಿ ನಾರ್ತು, ಸೌತು, ಈಸ್ಟು, ವೆಸ್ಟ್ ಎಲ್ಲ ಫುಲ್ ರೂಲ್ ಮಾಡ್ಕೊಂಡಿರ್ತಾರೆ. ಅವಾಗ ಪಾಕಿಸ್ತಾನ, ಅಫ್ಘಾನಿಸ್ತಾನ ಕೂಡ ಇಂಡಿಯಾನೇ ಆಗಿತ್ತು. ರೂಲ್ ಮಾಡ್ಕೊಂಡಿರ್ಬೇಕಾದ್ರೆ ಆದಿನಾಥರು ಅವ್ರಿಗೆ 99 ಜನ ಮಕ್ಕಳಿರ್ತಾರೆ. ಮೊದಲನೇ ಮಗ ಬಂದು ಭರತ, ಕೊನೆಯ ಮಗ ಬಂದು ಬಾಹುಬಲಿನೇ ನಮ್ಮ ಗೋಮಟೇಶ್ವರ. ಸೊ ಗೋಮಟೇಶ್ವರ ಇನ್ನೊಂದು ಹೆಸರು ಬಂದು ಬಾಹುಬಲಿ ಒಂದು ಕಡೆ, ಭರತ ಒಂದು ಕಡೆ ರೂಲ್ ಮಾಡ್ಕೊಂಡು ಮಕ್ಕಳಿರ್ತಾರೆ. ಆದಿನಾಥರು ರೂಲ್ ಮಾಡ್ಕೊಂಡಿರ್ತಾರೆ. ಸಣ್ಣನಾಗ ಆದಿನಾಥರಿಗೆ ಒಂದು ಸತಿ ಏನಾಗುತ್ತೆ ಅಂದರೆ, ನನಗಿದೆಲ್ಲ ನಶ್ವರ, ಇದೇನು ಬೇಡ, ಮಾಂಕ್ ಆಗ್ತೀನಿ ನಾನು ಅಂತ ಹೇಳಿಬಿಟ್ಟು ಎಲ್ಲದನ್ನು ಬಿಟ್ಬಿಟ್ಟು ಎಲ್ಲದನ್ನು ತ್ಯಜಿಸಿ, ಸೊ ಅವ್ರ ಹತ್ರ ಇರೋ ರಾಜ್ಯಗಳನ್ನೆಲ್ಲ ಫುಲ್ ಡಿವೈಡ್ ಮಾಡಿಬಿಟ್ಟು ಆಸ್ತಿನ ಹಂಚ್ದಂಗೆ ನಮ್ಮ ಆದಿನಾಥರು ಈ ರಾಜ್ಯ ನಿಂಗೆ ಅಂತ 99 ಜನರಿಗೂ ಹಂಚ್ಬಿಟ್ಟು ಹೋಗ್ಬಿಟ್ಟು ಕೇವಲ ಜ್ಞಾನ ಅಥವಾ ಎನ್ಲೈಟನ್ಮೆಂಟ್ಗೋಸ್ಕರ ತಪಸ್ ಮಾಡ್ಕೊಂಡು ಹೊರಟೋಗ್ತಾರೆ. ಈ ಥರ ಡಿವೈಡ್ ಮಾಡಿದಾಗ ನಮ್ಮ ಭರತಂಗೆ ವನಿತಾ, ಅಂದರೆ ಈಗಿನ ಕಾಲದಲ್ಲಿ ಅಯೋಧ್ಯ ಅಂತ ಕರೀತಾರೆ. ಇಲ್ಲಿ ನಮ್ಮ ರಾಮ ಮಂದಿರ ಆಗಿದೆ ನೋಡಿ, ಅದು ಅಯೋಧ್ಯ. ಅದನ್ನು ಆವಾಗ ವನಿತಾ ಅಂತ ಕರೀತಿದ್ರು. ಆ ಪ್ರಾಂತ್ಯ ಸಿಗುತ್ತೆ, ಅಥವಾ ಆ ಸಿಟಿ ಅಥವಾ ಆ ನಗರ ಅಥವಾ ಆ ರಾಜ್ಯ ಸಿಗುತ್ತೆ. ನಮ್ಮ ಬಾಹುಬಲಿಗೆ ತಕ್ಷಶೀಲ, ಇದು ಇವಾಗ ಪಾಕಿಸ್ತಾನದಲ್ಲಿದೆ. ಟ್ಯಾಕ್ಸಿಲ್ ಅಂತಲೂ ಕರೀತಾರೆ ಬ್ರಿಟಿಷರು. ತಕ್ಷಶೀಲ ಇದು ಪಾಕಿಸ್ತಾನದಲ್ಲಿದೆ ಸದ್ಯಕ್ಕೆ. ಅದು ನಮ್ಮ ಬಾಹುಬಲಿಗೆ ಸಿಗುತ್ತೆ. ಸೊ ಅಯೋಧ್ಯ ಒಂದು ಕಡೆ, ತಕ್ಷಶೀಲ ಒಂದು ಕಡೆ, ಇನ್ನು ಮಿಕ್ಕಿದ್ದು ಎಲ್ಲ ರಾಜ್ಯಗಳಿಗೆ ಕಾಶಿ ಅದೆಲ್ಲನೂ ಇರುತ್ತೆ. ಅದನ್ನೆಲ್ಲ 99 ಮಕ್ಕಳಿರ್ತಾರಲ್ಲ, ಎಲ್ಲರಿಗೂ ಹಂಚ್ಬಿಟ್ಟು ಬಾಯ್ಸ್ ನೀವೆಲ್ಲ ಇಟ್ಕೊಳ್ಳಿ ಅಂತ ಅಣ್ಣ ತಮ್ಮಂದಿಗೆ ಹೇಳ್ಬಿಟ್ಟು, ಮಕ್ಕಳೇ ಮಜಾ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಆದಿನಾಥರು ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ತಾರೆ ಮಾಂಕಾಗಿ. ಭರತ ಬಂದು ನಮ್ಮದು ಎಲ್ಡರ್ ಸಣ್ಣು, ನಮ್ಮ ವನಿತಾ ರೂಲರು, ಅಯೋಧ್ಯ ರೂಲರು. ಭರತಂಗೆ ದೊಡ್ಡ ಎಂಪರರ್ ಅಥವಾ ಕಾಂಕರರ್ ಅಥವಾ ಮಹಾಚಕ್ರವರ್ತಿ ಆಗಬೇಕು ಅಂತ ಆಸೆ. ನಾರ್ಮಲಿ ಕ್ಷತ್ರಿಯರಿಗಿರೋ ಆಸೆನೇ. ನಮ್ಮ ಭರತನೂ ಸರಿ, ನಾನು ಚಕ್ರವರ್ತಿ ಆಗಬೇಕು, ಏನು ಮಾಡಬೇಕು, ಎಲ್ಲರೂ ಕಾಂಕರ್ ಮಾಡಬೇಕು, ಅದಕ್ಕೆ ನನ್ನ ಹತ್ರ ಒಂದು ಪವರ್ಫುಲ್ ವೆಪನ್ ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ದೇವತೆಗಳಿಗೆಲ್ಲ ಒಂದು ಯಾಗ ಮಾಡಿಬಿಟ್ಟು ಕರೆಸ್ಬಿಟ್ಟು, ಯಾಗ ಮಾಡ್ತಿದ್ದೀನಿ ಮಜಾ ಮಾಡಿ ಅಂತ ಹೇಳಿ, ಗಾಡ್ಸ್ ಆ್ಯಂಡ್ ಗಾಡೆಸಸ್ ನನಗೊಂದು ಗಿಫ್ಟ್ ಬೇಕು, ನನಗೊಂದು ವರ ಬೇಕು, ಒಂದು ಶಕ್ತಿಶಾಲಿ ವೆಪನ್, ಬಲಿಷ್ಠಶಾಲಿ ವೆಪನ್, ಅನ್ಡಿಫಿಟಬಲ್ ವೆಪನ್ ಬೇಕು. ಅದರಿಂದ ನಾನು ಇಡೀ ಎಲ್ಲರೂ ಕ್ಯಾಪ್ಚರ್ ಮಾಡಿ ಚಕ್ರವರ್ತಿ ಆಗಬೇಕು, ಆ ಥರ ನನಗೊಂದು ವರ ಕೊಡಿ ಅಂತ ಹೇಳ್ತಾರೆ. ನಮ್ಮ ದೇವತೆಗಳು ಇದನ್ನೆಲ್ಲ ಕೇಳ್ಬಿಟ್ಟು, ಭರತ ನಾನು ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ವಿ ನೀನು, ಇದಕ್ಕೆ ನೀನು ಹೆಂಗೆ ಕೇಳ್ತಾ ಕೊಡ್ತೀವಪ್ಪ ಅಂತ ಹೇಳ್ಬಿಟ್ಟು ಒಂದು ಅನ್ಡಿಫಿಟಬಲ್ ವೆಪನ್ನ ಕೊಡ್ತೀನಿ. ಈ ವೆಪನ್ನ ನೀನು ತೊಗೊಂಡು ಎಲ್ಲೆಲ್ಲಿ ಹೋಗ್ತೀವೋ ಅವ್ರನ್ನೆಲ್ಲರೂ ಆಕ್ಯುಪೈ ಮಾಡ್ಕೊಂಡು, ಅವ್ರನ್ನೆಲ್ಲರೂ ಕಾಂಕರ್ ಮಾಡ್ಕೊಂಡು, ಅವ್ರನ್ನೆಲ್ಲ ಗೆದ್ದು ನೀನು ಚಕ್ರವರ್ತಿ ಆಗ್ತೀಯಾ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅವರೆಲ್ಲ ವರ ಕೊಡ್ತಾರೆ. ಆವಾಗ ಸಿಗೋದೇ ಒಂದು ಅನ್ಡಿಫಿಟಬಲ್ ವೆಪನ್, ಮೋಸ್ಟ್ ಪವರ್ಫುಲ್ ವೆಪನ್ ಆ ಟೈಮಲ್ಲಿ, ಅದೇ ಚಕ್ರರತ್ನ. ಸೊ ಚಕ್ರರತ್ನ ಅಂದರೆ ವೀಲ್ ಥರ ಇರುತ್ತೆ, ಜುವೆಲ್, ದ ವೀಲ್ ಜುವೆಲ್ ಅಂತ ಕರೀತಾರೆ, ಅದು ಚಕ್ರರತ್ನ ಅಂತ ಕರೀತಾರೆ. ನೋಡ್ತಾ ಇದ್ದೀರಾ, ಇದೇ ಚಕ್ರರತ್ನ. ಇದನ್ನ ಇಟ್ಕೊಂಡ್ಬಿಟ್ಟು ಭರತ ತನ್ನ ಸುತ್ತಮುತ್ತ ಇರೋನೆಲ್ಲ ಈಸಿಯಾಗಿ ಗೆದ್ಬಿಡ್ತಾನೆ. ಅಷ್ಟೇ ಅಲ್ಲ, ನಮ್ಮ ಪಂಪರು ಬಿಡ್ತಾರೆ, ಪ್ರಪಂಚದಲ್ಲಿ ಇರೋನೆಲ್ಲರೂ ಗೆಲ್ತಾನೆ. ಅಂದರೆ ನೋನ್ ವರ್ಲ್ಡಲ್ಲಿ ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲರನ್ನೂ ಭರತ ಸೋಲಿಸ್ಕೊಂಡು, ಅವ್ರನ್ನೆಲ್ಲರನ್ನೂ ಆಕ್ಯುಪೈ ಮಾಡಿಕೊಂಡು ಚಕ್ರವರ್ತಿ ಆಗಿಬಿಟ್ಟು ಬಿಗ್ಗೆಸ್ಟ್ ಎಂಪರರ್ ಆಗಿದ್ದೀನಿ ಅಂತ ಅಂದ್ಕೊಂಡು ವಾಪಸ್ಸು ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬರಬೇಕಾದ್ರೆ ಚಕ್ರರತ್ನ ಬಂದುಬಿಟ್ಟು ಹೆಬ್ಬಾಗಲೇ ನಿಂತೋಗ್ಬಿಡುತ್ತೆ. ಅಂದರೆ ಅಯೋಧ್ಯದ ಎಂಟ್ರೆನ್ಸಲ್ಲಿ ನಿಂತೋಗ್ಬಿಡುತ್ತೆ. ಹೊರಗಡೆ ಬರ್ತಾ ಇಲ್ಲ. ಫುಲ್ ಟೆನ್ಷನ್ ಬರುತ್ತೆ ಹಿಂಗೆ. ಅಲ್ಲ ಗುರು, ಎಲ್ಲ ಕಡೆ ಗೆದ್ದಾಯಿತು, ಇನ್ನು ಯಾರು ಉಳಿದಿಲ್ಲ ಗೆಲ್ಲೋದಕ್ಕೆ, ಅಂದ್ರೂ ಯಾಕೆ ಇಲ್ಲಿ ನಿಂತೋಗಿದೆ ಇದು ಚಕ್ರರತ್ನ, ವಾಟ್ ಇಸ್ ಹ್ಯಾಪ್ನಿಂಗ್ ಅಂತ ಗೊತ್ತಾ. ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟು ಬರ್ತಾ ಅಲ್ಲಿ ಸುತ್ತಮುತ್ತ ಎಕ್ಸ್ಪರ್ಟ್ಸ್ನ ಕೇಳ್ತಾನೆ. ಅಂದರೆ ಜ್ಯೋತಿಷಿಗಳು, ಆಸ್ಟ್ರಾಲಜರ್ಸ್ ಅವರೆಲ್ಲ ಇರ್ತಾರೆ. ಅವರೆಲ್ಲರೂ ಫುಲ್ ಯೋಚನೆ ಮಾಡಿ, ಬರ್ತಾ ನಂಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಅವರೆಲ್ಲ ಹೇಳ್ತಾರೆ, ಬರ್ತಾ ಇದಕ್ಕೆ ಸೊಲ್ಯೂಷನ್ ಏನಂದರೆ, ಇನ್ನು ನಾರ್ಮಲಿ ಚಕ್ರರತ್ನ ಎಲ್ಲೆಲ್ಲ ಹೋಗುತ್ತೆ ಎಲ್ಲರೂ ಗೆದ್ಕೊಂಬರ್ಬೇಕು, ಅವನು ನೀನು ಕಾನ್ಕರರ್ ಆಗಿರ್ತೀಯ. ಆದರೆ ಈ ಚಕ್ರರತ್ನ ಇನ್ನೂ ನೀನು ಎಲ್ಲರೂ ಗೆದ್ದಿಲ್ಲ ಅನ್ನೋದನ್ನು ಸೂಚಿಸ್ತಾ ಇದೆ. ನೀನು ಇನ್ನೂ ಕಾನ್ಕರರ್ ಆಗಿಲ್ಲ, ಇನ್ನೂ ಎಂಪರರ್ ಆಗಿಲ್ಲ, ಇನ್ನೂ ಚಕ್ರವರ್ತಿ ಆಗಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಕಾನ್ಕರ್ ಮಾಡಾಯ್ತೀನಿ, ಇನ್ಯಾರು ಬಾಕಿ ಇದ್ದಾರೆ ಕಾನ್ಕರ್ ಮಾಡೋದಕ್ಕೆ ಅಂತ ಅವಾಗ ಹೇಳ್ತಾರೆ, ನೀನು ನಿನ್ನ ಅಣ್ಣ ತಮ್ಮಂದ್ರೂ ಸೋಲಿಸ್ಬಿಟ್ಟು ಕಾಂಕರ್ ಮಾಡಬೇಕು, ಅವ್ರನ್ನೂ ಗೆಲ್ಲಬೇಕು, ಆವಾಗಲೇ ನೀನು ಚಕ್ರವರ್ತಿ ಹಾಕೋದು. ಬಿಕಾಸ್ ಅವರು ರೂಲರ್ಸು, ಅವರು ಕ್ಷತ್ರಿಯರು, ಅವರು ರೂಲ್ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಬಿಟ್ರೆ ನೀನು ಚಕ್ರವರ್ತಿ ಹಾಕೋಲ್ವಲ್ಲ.
ಸೊ ಅವ್ರನ್ನೂ ಸೋಲಿಸಿದ್ರೆ ನೀನು ಯುದ್ಧದಲ್ಲಿ ಸೋಲಿಸಿ ಅವ್ರ ರಾಜ್ಯನೂ ಆಕ್ಯುಪೈ ಮಾಡ್ಕೊಂಡ್ರೆ ಅವಾಗ ಮಾತ್ರ ನೀನು ಚಕ್ರವರ್ತಿ ಆಗ್ತೀಯಾ, ಅದೇ ಚಕ್ರರತ್ನ ಕೂಡ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಭರತ ಇದೊಳ್ಳೆ ಪೀಕ್ಲಾಟಿಗೆ ಬಂತಲ್ಲಪ್ಪ, ನಾನಿವಾಗ ಎಲ್ಲರೂ ಬೇರೆಯವ್ರು ಸ್ಟ್ರೇಂಜರ್ಸ್ನಾದರೆ ಹೆಂಗೋ ಹೊಡೆದು ಗೆದ್ಬಿಡ್ಬೋದು, ಅಣ್ಣ ತಮ್ಮಂದ್ರೆ ಹೆಂಗೆ ಗೆಲ್ಲೋದು, ಅಣ್ಣ ತಮ್ಮಂದ್ರೆ ನನಗೆ ಗೆಲ್ಲಬೇಕು ಅಂದರೆ ಕಷ್ಟ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಸರಿ ಬಿಡು ಚಕ್ರವರ್ತಿ ಆಗೋದು ಇಂಪಾರ್ಟೆಂಟ್ ಅಂತೇಳಿ ಅಣ್ಣ ತಮ್ಮಂದ್ರಿಗೆಲ್ಲ ಒಂದು ಲೆಟ್ರ್ ಬರ್ದಾಕ್ತಾನೆ. ಲೆಟ್ರ್ ಬರ್ದಾಕಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಅಣ್ಣ ತಮ್ಮಂದ್ರೆ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನೋಡಿ ನನ್ನ ಚಕ್ರವರ್ತಿ ಆಗಬೇಕು ಅಂತ ಒಂದು ಜಾಗ ಮಾಡ್ತಾಯಿದ್ದೀನಿ, ನಮ್ಮ ಚಕ್ರವರ್ತಿ ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ನನಗೆ ಎತ್ಕೊಂಡ್ಬಂದ ಇದ್ದೀನಿ, ಇದೆಲ್ಲ ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಅನ್ಫಾರ್ಚುನೇಟ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅದು ನಮ್ಮದು ಹೆಬ್ಬಾಳ್ಗಳು ಬರ್ತಾ ಇಲ್ಲ, ನಿಮ್ಮನ್ನೂ ಗೆಲ್ಲಬೇಕು ಅಂತ ಕಂಡೀಷನ್ ಬಂದುಬಿಟ್ಟಿದೆ. ನೋಡಿ ನಾನೆಲ್ಲ ನಿಮ್ಮ ಮೇಲೆ ದಂಡೆದ್ದು ಬಂದರೆ ನೀವೆಲ್ಲ ಸೋಲ್ತೀರಾ ಎನಿವೆ, ಅದ್ರ ಬದಲು ಕಾಂಪ್ರ ಆಗ್ಬಿಟ್ಟು ನೀವು ಬಂದು ಸರೆಂಡರ್ ಆಗಿಬಿಡಿ, ನಿಮ್ಮ ರಾಜ್ಯನ ನಾನು ಒಪ್ಪಿಸ್ಬಿಡಿ, ನಾನು ಟೇಕ್ ಕೇರ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಣ್ಣ ತಮ್ಮಂದ್ರೆಲ್ಲರೂ ಯೋಚನೆ ಮಾಡಿ, ಬೇಸಿಕಲಿ ತಮ್ಮಂದ್ರೆಲ್ಲರೂ ಯೋಚನೆ ಮಾಡಿ ಏನಪ್ಪ ಮಾಡೋದು, ಬರ್ತಾ ಬೇರೆ ಈ ಥರ ಹೇಳ್ಬಿಟ್ಟಿದ್ದಾನೆ, ಇವಾಗ ದಂಡೆದ್ದು ಬೇರೆ ಬರ್ತಾನೆ, ಫೈಟ್ ಮಾಡೋದ ಏನು ಮಾಡೋದು ಗೊತ್ತಾಗ್ದಂಗೆ ಹೋಗ್ಬಿಟ್ಟು ಅಪ್ಪನ ಹತ್ರ ಹೋಗ್ತಾರೆ. ಅಪ್ಪ ಅಂದರೆ ರಿಷಭನಾಥರು, ಅವ್ರು ಇವಾಗ ಮಾಂಕ್ ಆಗಿದ್ದಾರೆ. ಅಪ್ಪನ ಹತ್ರ ಹೋಗ್ಬಿಟ್ಟು ಅಪ್ಪ ಇದರ ಅಣ್ಣ ಲೆಟ್ರ್ ಬರ್ದಿದ್ದಾನೆ ಕಾಂಕರ್ ಮಾಡೋಕ್ಕಂತ, ಚಕ್ರವರ್ತಿ ಆಗಬೇಕಂತ, ಇಲ್ಲಾಂದ್ರೆ ಯುದ್ಧಕ್ಕೆ ಬರ್ತೀನಿ ಅಂತ ಹೇಳ್ತಾನೆ, ಏನು ಮಾಡೋದಪ್ಪ ಒಪ್ಪಿಸ್ಬಿಡೋದ ಅಂದ್ರೆ. ಅವ್ರಪ್ಪ ಹೇಳ್ತಾರೆ, ನೋಡ್ರಪ್ಪ ನೀವೆಷ್ಟೇ ರಾಜ್ಯಗಳು ಇಟ್ಕೊಂಡ್ರು, ಎಷ್ಟೇ ಆಡಳಿತ ಮಾಡಿದ್ರು, ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು, ಕಡೆಗೆ ಅದೆಲ್ಲ ನಶ್ವರ, ಅದೆಲ್ಲ ಏನು ಉಪಯೋಗಕ್ಕೆ ಬರಲ್ಲ, ಅವ್ರಿಗೆ ನೀವೇ ಮಾಂಕ್ ಆಗ್ಬಿಟ್ಟಿದಾರ, ಇನ್ನೇನು ನಡೆಸ್ಕೊಳ್ತಾರೆ, ಅದೆಲ್ಲ ಬಿಟ್ಬಿಟ್ಟು ನನ್ನ ಜೊತೆ ಬಂದುಬಿಟ್ಟು ಶಿಷ್ಯರಾಗಿ ಸೇರಿಕೊಳ್ಳಿ, ಮಾಂಕ್ ಆಗಿ ನೀವು ಎನ್ಲೈಟನ್ ಆಗಿಬಿಟ್ಟು ಮೋಕ್ಷ ಪಡಿತೀರಾ, ಇದನ್ನು ನಾಸ್ತಿ ಗಿಸ್ತಿ ಅಂತಲ್ಲ ಹೋದರೆ ನಿಮ್ಮ ಕೈಗೆ ಏನೂ ಸಿಗೋಲ್ಲ, ಕೊನೆಗೆ ಬರುವಾಗ ಬತ್ತಲ್ಲ ಹೋಗುವಾಗ ಬತ್ತಲ್ಲ ಮಧ್ಯದಲ್ಲಿ ಏನೋ ಕತ್ತಲೆ ಅಂತ ಆಗ್ಬಿಡುತ್ತೆ, ಬನ್ನಿ ಅಂತ ಹೇಳ್ತಾರೆ. ಸರಿ ಅಣ್ಣ ತಮ್ಮಂದ್ರೆಲ್ಲ ನೀನು ಅಪ್ಪನೇ ಹೇಳಾಯಿತು, ಈ ನನ್ನ ವಿರುದ್ಧ ಯಾಕೆ ಕಿರಿಕು ಅಂತ ಹೇಳ್ಬಿಟ್ಟು ಎಲ್ಲದನ್ನು ಹಣ ನೀನೇ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ರಿಷಭನಾಥಲ್ಲ ಸೆಟ್ಲ್ ಆಗ್ಬಿಡ್ತಾರೆ. ಆದರೆ ನಮ್ಮ ಬಾಹುಬಲಿಗೆ ಲೆಟ್ರ್ ಬರುತ್ತೆ. ಲೆಟ್ರ್ ಬಂದುಬಿಟ್ಟು ಅಣ್ಣ ಈ ಥರ ಬರ್ದಾನೆ ಬರುತ್ತಾ ಅಂತ ನೋಡ್ತಾನೆ. ಬಾಹುಬಲಿ ಇಷ್ಟೊಂದು ಕಾಂಚಿಲಿ ಬರ್ದಾನೆ ನಮ್ಮ ಅಣ್ಣ ಆದರೆ ಏನು ತಮ್ಮ ಆದರೆ ಏನು, ನಾನು ರಾಜಾನೇ, ನಾನು ರೂಲರೇ, ನಂದು ಕ್ಷತ್ರಿಯ ಬ್ಲಡ್ಡೇ, ನಾನು ಇಲ್ಲಿ ರೂಲ್ ಮಾಡ್ತಾನೆ, ನಮ್ಮಪ್ಪ ನನಗೆ ಕೊಟ್ಟಿದ್ದಾರೆ ಆಸ್ತಿನ, ನಾನು ಹಿಂಗೆ ಕೊಡೋಕ್ಕಾಗತ್ತೆ ಈ ರಾಜ್ಯನ, ಅಣ್ಣ ಅದೆಲ್ಲ ಕೊಡೋಕ್ಕಾಗಲ್ಲ ಅಣ್ಣ, ನನ್ನ ರಾಜ್ಯ ನನ್ನ ಹತ್ರ ಇರುತ್ತೆ, ಹಿಂಗೆ ಅಷ್ಟಿದ್ರೆ ಬಂದುಬಿಟ್ಟು ಫೈಟ್ ಮಾಡಿಬಿಟ್ಟು ತೊಗೊಂಡೋಗು, ನಾನಂತೂ ನಿನಗೆ ಕೊಡ್ತಿಲ್ಲ ಅಂತ ಬರ್ದು ಕಳಿಸ್ಬಿಡ್ತಾನೆ. ಬರುತ್ತಂಗೆ ಉರಿದೋಗ್ಬಿಡುತ್ತೆ. ಇವನ್ನೆಲ್ಲರೂ ಒಪ್ಕೊಂಡ್ರು, ಇವನು ಯಾವೊಂದು ಕಿರಿಕು ಗುರು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಭರತ ಬಾಹುಬಲಿ ಮೇಲೆ ವಾರ್ ಡಿಕ್ಲೇರ್ ಮಾಡಿಬಿಡ್ತಾನೆ. ಒಂದು ಕಡೆ ಭರತಂದು ಬಿಗ್ಗೆಸ್ಟ್ ಆರ್ಮಿ, ಇಡೀ ನೋನ್ ವರ್ಲ್ಡಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಆರ್ಮಿ ಭರತಂದು, ಅಯೋಧ್ಯೆಯಿಂದ ತಕ್ಷಶಿಲಾ ಕಡೆಗೆ. ತಕ್ಷಶಿಲಾನಲ್ಲಿ ನಮ್ಮದು ಬಾಹುಬಲಿದ ಆರ್ಮಿ. ಬಾಹುಬಲಿದು ಏನು ಸಾಮಾನ್ಯ ಆರ್ಮಿ ಅಲ್ಲ, ಬಾಹುಬಲಿನೂ ಫುಲ್ ಹೆವಿಯಾಗಿ ಕಟ್ಟಿರ್ತಾನೆ, ಫುಲ್ ಸೋಲ್ಜರ್ಸ್ನ ಎತ್ಕೊಂಡು ಆ ಕಡೆಯಿಂದ ಒಂದು ಆರ್ಮಿ, ಈ ಕಡೆಯಿಂದ ಒಂದು ಆರ್ಮಿ, ಲಕ್ಷಾಂತರ ಜನ ಎಲ್ಲರೂ ಬರ್ತಾರೆ. ಇನ್ನೇನು ವಾರ್ ಸ್ಟಾರ್ಟ್ ಆಗಬೇಕು, ಅಣ್ಣ ತಮ್ಮಂದ್ರು ವಾರು. ಅಷ್ಟು ಜನ ಎಲ್ಲ ಹೇಳ್ತಾರೆ, ನೋಡಿ ಬಾಯ್ಸ್ ಇದು ನಿಮ್ಮದು ಫ್ಯಾಮಿಲಿ ಮ್ಯಾಟ್ರು, ಓಕೆನಾ, ಯಾರೋ ಬೇರೆಯವ್ರ ಮೇಲೆ ಯುದ್ಧ ಹೋಗಿ ಅವಾಗೆಲ್ಲ ಜನ ಬಂದು ಫೈಟ್ ಮಾಡಿ ಸತ್ತರೆ ಅದೊಂಥರ, ನಿಮ್ಮದು ಫ್ಯಾಮಿಲಿ ಮ್ಯಾಟ್ರು, ನೀವಿಬ್ಬರೇ ಜಗಳ ಆಡ್ಕೊತಾ ಇರೋದು, ಇದಕ್ಕೆ ಲಕ್ಷಾಂತರ ಜನ ಬೇರೆಯವರೆಲ್ಲ ಸಾಯೋದು ಯಾಕೆ, ನೋಡಿ ನೀವೇ ಏನಾದರೂ ಒಂದು ಇತ್ಯರ್ಥ ಮಾಡ್ಕೊಳ್ಳಿ ಅಂತ. ಓಕೆ ಅಂತ ಬಾಹುಬಲಿನೂ ಒಪ್ಕೊಂತ, ಭರತನ ಒಪ್ಕೊಂತಾರೆ. ಓಕೆ ಇದಕ್ಕೆಲ್ಲನೂ ಜನರನ್ನ ಬೇರೆಯವ್ರನ್ನ ಸಾಯಿಸೋದು ಅವಶ್ಯಕತೆ ಇಲ್ಲ, ನಾವೇ ಫೈಟ್ ಮಾಡ್ಕೊಂಡ್ಬಿಟ್ಟು ನಾವೇ ಎಂಡ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇಬ್ಬರೂ ಡಿಸೈಡ್ ಮಾಡಿ ಮೂರು ಥರ ಯುದ್ಧನ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಮೊದಲನೇದು ಬಂದು ದೃಷ್ಟಿಯುದ್ಧ ಏನಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು. ಒಬ್ಬರು ಇವನು ದಿಟ್ಟಿಸಿ ಬಾಹುಬಲಿ ನೋಡಬೇಕು, ಬಾಹುಬಲಿ ದಿಟ್ಟಿಸಿ ಭರತ ನೋಡಬೇಕು. ಕೊನೆಗೆ ಯಾರು ದೃಷ್ಟಿನ ಮೇಂಟೈನ್ ಮಾಡೋಕ್ಕಾಗದೆ ಕಣ್ಮುಚ್ಚಿ ಅಥವಾ ಕಣ್ಮುಚ್ತಾರೋ ಅಥವಾ ಆ ಕಡೆ ತಿರ್ಕೋತಾರೋ ಅವರು ಸೋತಂಗೆ. ಎರಡನೇದು ಬಂದು ಜಲಯುದ್ಧ ಬಂದು ನೀರನ್ನ ಎರಚಾಡೋದು. ಯಾರು ಆ ನೀರನ್ನ ಎರಚಿರೋ ರಭಸಕ್ಕೆ ತಡೆಯೋಕ್ಕಾಗದಂಗೆ ಬಿದೋಗ್ತಾರೋ ಅವರು ಸೋತಂಗೆ. ಮೂರನೇದು ಬಂದು ಮಲ್ಲಯುದ್ಧ. ಮೊದಲನೇದು ದೃಷ್ಟಿಯುದ್ಧದಲ್ಲಿ ಬಾಹುಬಲಿ ಒಂದು ಕಡೆ, ಭರತ ಒಂದು ಕಡೆ ಸ್ಟಾರ್ಟ್ ಆಗುತ್ತೆ. ನೋಡ್ತಾನೆ ಇರ್ತಾರೆ, ಒಬ್ಬರು ಕಣ್ಣು ಮಿಟಕ್ಸಲ್ಲ, ಫುಲ್ಲು ಘೋರವಾಗಿ ನೋಡ್ತಿರ್ತಾರೆ, ಎಷ್ಟೊತ್ತು ಅವರ್ಸ್ ಗಟ್ಟಲೆ ನೋಡ್ತಾ ಇರ್ತಾರೆ, ಅಂದ್ರೂ ಕಣ್ಣು ಮಿಟಕ್ಸಲ್ಲ. ಕೊನೆಗೆ ಭರತ ತಡೆಯೋಕ್ಕಾಗ್ದಂಗೆ ಬಾಹುಬಲಿ ಕಣ್ಣಿನ ಶಕ್ತಿಗೆ ಕಣ್ಣು ಮಿಟಕ್ಸ್ಬಿಡ್ತಾನೆ. ಭರತ ಸೋತ. ಜನರ ಶಾಕು. ಫಸ್ಟ್ ರೌಂಡು ಬಾಹುಬಲಿಗೆ ಹೋಯ್ತು. ಎರಡನೇ ಯುದ್ಧ ಜಲಯುದ್ಧ. ಕಡೆಯಿಂದ ಭರತ ಎತ್ತೆತ್ತೆ ನೀರು ಹಾಕ್ತಾ ಇರ್ತಾನೆ, ಆ ಕಡೆ ಬಾಹುಬಲಿ ಎತ್ತೆತ್ತು ನೀರು ಹಾಕ್ತಿರ್ತಾನೆ. ಭರತ ಒಂದು ಕಡೆಯಿಂದ, ಬಾಹುಬಲಿ ಒಂದು ಕಡೆಯಿಂದ ನೀರನ್ನು ಎರಚಾಡ್ತಾ ಇರ್ತಾರೆ. ಇಬ್ಬರು ಸೋಲಲ್ಲ. ಜನ ನೋಡ್ತಿರ್ತಾರೆ, ಏನಾಗುತ್ತೆ ಅಂತ ಕಾಯ್ತಿರ್ಬೇಕಾದ್ರೆ ಎತ್ತಿದೆ ಬಾಹುಬಲಿ ಎಸೆಯೋ ನೀರಿಗೆ ಭರತ ಹಿಂದಕ್ಕೆ ಹೋಗಿದ ಧವಾರ್ ಅಂತ ಬಿದ್ದೋಗ್ಬಿಡ್ತಾನೆ. ಎರಡನೇ ರೌಂಡು ಗಾನು, ಬಾಹುಬಲಿ ವಿನ್ನು, ಭರತ ಲಾಸ್ಟು. ಇದು ನಮ್ಮ ನಾರ್ಮಲ್ ಟೆಸ್ಟ್ ಮ್ಯಾಚು, ಒನ್ ಡೇ ಮ್ಯಾಚ್ ಥರ ಅಲ್ಲ. 2-0 ಆಗಿದ ತಕ್ಷಣ ಸೀರೀಸ್ ವಿನ್ ಆದರೂ ಅದಕ್ಕೆ ಮೂರನ್ನೂ ಗೆಲ್ಲಬೇಕು. ಬಿಕಾಸ್ ಲಾಸ್ಟಲ್ಲಿ ನಾಕೌಟ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಲಾಸ್ಟ್ ಬಂದು ಮಲ್ಲಯುದ್ಧ. ಏನಪ್ಪ ಮಲ್ಲಯುದ್ಧ? ಇದೆ ನಮ್ಮದು ಕುಸ್ತಿ. ಇವಾಗಿನ ಕಾಲದಲ್ಲಿ ಕುಸ್ತಿ ಅಂತ ಕರಿತಾ ಅಥವಾ ರೆಸ್ಲಿಂಗ್ ಅಂತ ಏನು ಕರಿತೀವಿ, ಅದು ಮಲ್ಲಯುದ್ಧದಲ್ಲಿ ಇಬ್ಬರು ಘಟಾನುಘಟಿಗಳು ಫೈಟು. ಒಂದು ಕಡೆ ಭರತ, ಒಂದು ಕಡೆ ಬಾಹುಬಲಿ, ಇಬ್ಬರು ಕೈ ಮಿಲಾಯಿಸ್ತಾರೆ.
ಇಬ್ಬರು ಹೊಡೆದಾಡ್ತಾರೆ. ಬಾಹುಬಲಿದು ಅಜಾನ ಬಾಹುಬಲಿ ಅಂದರೆ ದೊಡ್ಡ ಬಾಹುವನ್ನು ಹೊಂದಿರೋನು ಅಂತ ಅಜಾನ ಬಾಹು. ಅವ್ನ ಶೋಲ್ಡರ್ಸಲ್ಲಿ ಇಟ್ಕೊಂಡು ಭರತನ ಇಟ್ಕೊಂಡು ಎತ್ತೆದ್ದು ಬಾರಿಸಿರ್ತಾನೆ. ಭರತ ಇನ್ನೊಂದು ಕಡೆ ಚಕ್ರವರ್ತಿ. ಯಾಕೆ ಹೇಳ್ತೀರ, ಭರತನ ಇಟ್ಕೊಂಡು ಬಾಹುಬಲಿನ ಸರಿಯಾಗಿ ಬಾರಿಸಿರ್ತಾನೆ. ಇಬ್ಬರು ಹೊಡೆದಾಟ ನಡೀತಿರುತ್ತೆ, ಫುಲ್ ಕುಸ್ತಿ, ಫುಲ್ ಫೈಟು. ಜನ ಎಲ್ಲ ಏನಾಗ್ತದೆ ಅಂದರೆ ಗೊದಾಗ ಟೆನ್ಷನ್ ಇರಬೇಕಾದ್ರೆ ನಮ್ಮ ಬಾಹುಬಲಿ ಎತ್ತಿದೆ ಭರತನ ಎತ್ತಿದೆ ಎಸಿತಾನೆ. ಅವ್ನು ಇರೋ ಶಕ್ತಿನೆಲ್ಲ ತೆಗೆದು ಭರತ ಚಿಂದಿ ಚಿತ್ರಣ ಓಡೋಗಿ ದಬಾನದ ಬಿದ್ದೋಗ್ಬಿಡ್ತಾನೆ. ಒಂದಷ್ಟು ದೂರ ಗಾನ್. ಭರತ ಔಟ್. ಬಾಹುಬಲಿ ಗೆದ್ದ. ಜೈ ಬಾಹುಬಲಿ ಅಂತ ಜನ ಎಲ್ಲ ಕಿಸ್ತಾ ಇರ್ತಾರೆ. ಬಾಹುಬಲಿನ ಗೆದ್ದ ಅಂತ ಅನ್ನೋ ಟೈಮಲ್ಲಿ ಬಾಹುಬಲಿ ನಾನು ಇನ್ನೇನು ಗೆದ್ದೆ ಅಂತ ಅಂದ್ಕೊಂಡು ಕಡೆ ತಿರ್ಕೊಂಡು ಬರಬೇಕಾದ್ರೆ ಭರತ ಎಲ್ಲಿ ಬಿದ್ದಿರ್ತಾನೋ ಅದ್ರ ಪಕ್ಕದಲ್ಲೇ ಚಕ್ರರತ್ನ ಇರುತ್ತೆ. ಭರತಂಗೆ ಅವಮಾನ ಆಗೋಗ್ಬಿಡುತ್ತೆ. ನನ್ನ ತಮ್ಮ ನಾನು ಯಾರು, ಚಕ್ರವರ್ತಿ, ನನ್ನನ್ನೇ ಈ ರೀತಿ ಬಿಸಾಕಿದಾನಂದರೆ ಎಷ್ಟು ಅವಮಾನ ಅಂತ ಹೇಳಿ ಅವಮಾನಕ್ಕೆ ತಡ್ಕೊಳಕ್ಕಾಗದಂಗೆ ಫುಲ್ ಕೋಪ ಬಂದು ಪಕ್ಕದಲ್ಲಿದ್ದು ಚಕ್ರರತ್ನ ಎತ್ತಿದೆ ಬಾಹುಬಲಿ ಮೇಲೆ ಎಸ್ಬಿಡ್ತಾನೆ. ಜನ ಎಲ್ಲ ಮೈ ಗಾಡ್ ಏನಾಗ್ತದೆ ಗುರು ಇಲ್ಲಿ. ಚಕ್ರರತ್ನನ ಭರತ ಈ ಥರ ಮೋಸವಾಗಿ ಆ ಕಡೆ ತಿರ್ಕೊಂಡಿರ್ಬೇಕು. ಬಾಹುಬಲಿ ಬೇರೆ ಎಸ್ಬಿಟ್ಟಿದ್ದಾನಲ್ಲ ಅಂತೇಳಿ ಚಕ್ರರತ್ನ ಹಿಂಗೆ ಬರುತ್ತೆ ಬಾಹುಬಲಿಗೆ ಇನ್ನೇನು ಆಗ್ಬೇಕು. ಜನ ಎಲ್ಲ ಬಾಹುಬಲಿ ಸತ್ತ ಗುರು, ಹೆಂಗೋ ಮೋಸವಾಗ ಏನೋ ಭರತ ಗೆದ್ಬಿಟ್ಟ ಅನ್ಸತಿ, ಮುಗೀತು ಕತೆ ಅನ್ನೋವಾಗ ಚಕ್ರರತ್ನ ದೇವರು ಕೊಟ್ಟಿರೋ ದೇವತೆಗಳು ಕೊಟ್ಟಿರೋ ಚಕ್ರರತ್ನ ಬಾಹುಬಲಿನ 3 ಸುತ್ತು ತಿರುಗಿಬಿಟ್ಟು ಅವ್ನ ಕಾಲ ಹತ್ರ ಬಿದ್ದೋಗ್ಬಿಡುತ್ತೆ. ಏನಕ್ಕೆ ಅಂದರೆ ಚಕ್ರರತ್ನನ ಇದೇ ರೀತಿ ಮೋಸವಾಗಿ ತನ್ನ ರಕ್ತದವ್ರ ಮೇಲೇ ಯೂಸ್ ಮಾಡಿದ್ರೆ ಚಕ್ರರತ್ನ ವರ್ಕ್ ಆಗಲ್ಲ. ನ್ಯಾಯವಾಗಿ ಯೂಸ್ ಮಾಡಿದಾಗ ಮಾತ್ರ ಚಕ್ರರತ್ನದ ಬಲ ಮತ್ತು ಅದರದ್ದು ವೆಪ್ಪನ್ದು ಉಪಯೋಗ ಆಗೋದೇ ಹೊರತು ಈ ರೀತಿ ಮೋಸವಾಗಿ ಯೂಸ್ ಮಾಡಿದ್ರೆ ಅದರದ್ದು ಉಪಯೋಗ ಆಗಲ್ಲ ಅನ್ನೋದು ಭರತಂಗೆ ಗೊತ್ತೂ ಇರಲ್ಲ. ಭರತ ಅದನ್ನು ಎಸ್ಬಿಡ್ತಾನೆ. ಈ ಥರ ಮೋಸದಿಂದ ಎಸ್ತಿರೋದ್ರಿಂದ ಚಕ್ರರತ್ನ ಬಾಹುಬಲಿನ ಸುತ್ತಬಿಟ್ಟು ಬಾಹುಬಲಿ ಕಾಲ ಹತ್ರ ಬಿದ್ದೋಗುತ್ತೆ. ಬಾಹುಬಲಿಗೆ ಅಣ್ಣ ಮಾಡಿದ ಮೋಸನ ನೋಡಿ ತಡ್ಕೊಳಕ್ಕಾಗಲ್ಲ. ಬಾಹುಬಲಿ ತಿರುಗಿಸಿ ಭರತನ ಇನ್ನೇನು ಸಾಯಿಸಿ ಬಿಡಬೇಕು ಅನ್ನೋ ಕೋಪದಲ್ಲಿ ಹಿಂಗೆ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಬಾಹುಬಲಿಗೆ ರಿಯಲೈಸ್ ಆಗುತ್ತೆ, ಯಾರಿಗೋಸ್ಕರ ಇದಲ್ಲ, ನನ್ನ ಸ್ವಂತ ಅಣ್ಣ ಈ ರೀತಿ ಕೋಪಕ್ಕೆ ಬಲಿಯಾಗಿ ಚಕ್ರರತ್ನ ನಾನು ಹಿಂದೆ ತಿರುಗಿರ್ಬೇಕಾದ್ರೆ ಎಸೆದಾನೆ. ನಾನು ಕೋಪದಿಂದ ಹೋಗ್ಬಿಟ್ಟು ನಮ್ಮ ಅಣ್ಣೇ ಸಾಯ್ಸಕ್ಕೆ ಹೋಗ್ತಾ ಇದ್ದೀನ. ಏನಕ್ಕೋಸ್ಕರ? ಈ ಪುಟ್ಕೋಸಿ ತಕ್ಷಶೀಲಕ್ಕೋಸ್ಕರನಾ ಅಥವಾ ಈ ಪುಟ್ಕೋಸಿ ರಾಜ್ಯಕ್ಕೋಸ್ಕರನ? ಏನಕ್ಕೋಸ್ಕರ ಬೇಕಿದೆಲ್ಲ ಅಂತ ಹೇಳ್ಬಿಟ್ಟು ಕಡೆಗೆ ಬಾಹುಬಲಿ ಅಲ್ಲೇ ನಿಂತ್ಕೊಂಡು, ಅಣ್ಣ ನನಗೇನೂ ಬೇಡ, ಈ ರಾಜ್ಯ ನೀನೇ ಇಟ್ಕೊ, ನನ್ನ ಐಶ್ವರ್ಯ ಅಂತಸ್ತು ಎಲ್ಲ ನೀನೇ ಇಟ್ಕೊ, ನನಗೇನೂ ಬೇಡ ಅಂತ ಹೇಳ್ಬಿಟ್ಟು ಅವ್ನ ಮೈ ಮೇಲೆ ಹಾಕೊಂಡ್ರು ಬಟ್ಟೆನೂ ಸಹಿತ ತೆಗೆದು, ಒಡವೆ, ಚಿನ್ನ, ಬಟ್ಟೆ ಒಂದೇ ಒಂದು ತುಂಡು ಬಟ್ಟೆನೂ ಇರೋಲ್ಲ, ಎಲ್ಲದನ್ನು ತೆಗೆದುಬಿಟ್ಟು ನೇರವಾಗಿ ಕಾಡಿಗೆ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ತಪಸ್ಸು ಮಾಡ್ತಾ ನಂಗೆ ಮೋಕ್ಷ ಸಿಗಲಿ ಅಂತ ಹೊರಟೋಗ್ತಾನೆ. ಇದು ಬಾಹುಬಲಿಗೆ ಆದ ಜ್ಞಾನೋದಯ. ಆದರೆ ಎನ್ಲೈಟನ್ಮೆಂಟ್, ಕೇವಲ ಜ್ಞಾನ ಇನ್ನೂ ಬಾಹುಬಲಿಗೆ ಸಿಗಲ್ಲ. 2 ವರ್ಷಗಳ ಕಾಲ ಸತತವಾಗಿ ಮೈ ಮೇಲೆ ಒಂದೂ ಬಟ್ಟೆ ಇಳ್ದಂಗೆ ಬಾಹುಬಲಿ ನಿಂತಿರೋ ಜಾಗದಲ್ಲಿ ನಿಂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾನೆ. ಕಾಲಲ್ಲಿ ಮೈ ಮೇಲೆ ಬಳ್ಳಿಗಳೆಲ್ಲ ಬೆಳೆಯುತ್ತೆ. ನೀವು ನೋಡ್ಬೋದು ಗೊಮ್ಮಟೇಶ್ವರದಲ್ಲಿ ಬಳ್ಳಿಗಳು, ಗಿಡಗಳು ಎಲ್ಲ ಬೆಳೆದಿರುತ್ತೆ. ಈ ರೀತಿ ಬಾಹುಬಲಿಗೆ ಬೆಳೆದ್ರೂ ಬಾಹುಬಲಿಗೆ ಮೋಕ್ಷ ಸಿಗಲ್ಲ. ಏನಕ್ಕೆ ಅಂತ ಅಂದರೆ 2 ವರ್ಷಗಳಾದ ನಂತರ ಬಾಹುಬಲಿಯ ಸೋದರರು ಬರ್ತಾರೆ. ಬಂದುಬಿಟ್ಟು ಬಾಹುಬಲಿಗೆ ಒಂದು ಮಾತು ಹೇಳ್ತಾರೆ, ಬಾಹುಬಲಿ ನೀನಿನ್ನೂ ಆನೆ ಮೇಲೆ ನಿಂತಿದ್ಯಾ, ಆನೆಯಿಂದ ಇಳಿದು ಕೆಳಗಡೆ ಬಾ, ನಿನಗೆ ಕೇವಲ ಜ್ಞಾನ ಅಥವಾ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಎನ್ಲೈಟನ್ಮೆಂಟ್ ಆಗ್ತೀಯ ಅಂತ. ಏನಿದ್ರ ಅರ್ಥ ಅಂದರೆ ಬಾಹುಬಲಿ ಎಲ್ಲನೂ ಬಿಟ್ಟು ನೇರವಾಗಿ ಅವ್ರ ತಂದೆ ಹತ್ರ ಹೋಗ್ಬಿಟ್ಟು ಶಿಷ್ಯನಾಗಿ ಸೇರಿಕೊಂಡು ಕೇವಲ ಜ್ಞಾನ ಪಡೀಲಿಲ್ಲ. ಏನಕ್ಕೆ ಅಂದರೆ ಹೋದರೆ ತನ್ನ ಬೇರೆ ಸಹೋದರರಿಗೆಲ್ಲನೂ ಶಿಷ್ಯ ಆಗಬೇಕು. ಬಿಕಾಸ್ ಲಾಸ್ಟಲ್ಲಿ ಹೋಗಿರ್ತಾನಲ್ಲ ಬಾಹುಬಲಿ. ಆ ಈಗೋ ಇನ್ನೂ ಇರುತ್ತೆ ಬಾಹುಬಲಿಗೆ. ನಾನು ಇವಾಗ ಹೋದರೆ ನಾನು ನಮ್ಮ ತಂದೆ ಹತ್ರ ಶಿಷ್ಯನಾಗಬೇಕು, ನಾನು ನಮ್ಮ ಅಣ್ಣ ತಮ್ಮಂದ್ರಿಗೆ ಎಲ್ಲರಿಗೂ ಶಿಷ್ಯನಾಗಬೇಕು, ಆಮೇಲೆ ನಂಗೆ ಮೋಕ್ಷ ಸಿಗುತ್ತೆ ಅಂತ ಈಗೋಯಿಂದ ಹಿಡಿದು ನಾನು ಯಾಕೆ ಅವ್ರ ಹತ್ರ ಹೋಗಿ ತಲೆ ಬಗ್ಗಿಸ್ತೇನೋ ಈಗೋ ಇರುತ್ತಲ್ಲ ಅಹಂಕಾರ, ಅದರಿಂದ ಬಾಹುಬಲಿ ನಾನೇ ಸ್ವಂತವಾಗಿ ತಪಸ್ಸು ಮಾಡ್ತೀನಿ ಅಂತ ಹೋಗ್ಬಿಟ್ಟು ನಿಂತ್ಕೊಂಡು ತಪಸ್ಸು ಮಾಡಿಕೊಂಡು ನಿಂತಿರ್ತಾನೆ. ಆವಾಗ ಈ ಅಹಂಕಾರ, ಈ ಈಗೋನ ಬಿಟ್ಟು ಇಳಿದ್ರೆ ಮಾತ್ರ ನಿನಗೆ ಕೇವಲ ಜ್ಞಾನ ಸಿಗುತ್ತೆ. ಅಲ್ಲಿವರೆಗೂ ನಿನಗೆ ಕೇವಲ ಜ್ಞಾನ ಸಿಗಲ್ಲ ಅನ್ನೋದನ್ನು ಆನೆ ಅನ್ನೋ ಮೂಲಕ ಇಲ್ಲಿ ಹೇಳ್ತಾರೆ. ಆನೆಯಿಂದ ಇಳಿದು ಬಾ, ನಿಮಗೆ ಕೇವಲ ಜ್ಞಾನ ಸಿಗುತ್ತೆ ಅಂತ. ತಕ್ಷಣ ಬಾಹುಬಲಿಗೆ ರಿಯಲೈಸ್ ಆಗುತ್ತೆ, ನನಗೆ ಇಷ್ಟೆಲ್ಲ ಆದರೂ ನಾನು ಅಹಂಕಾರನ ಬಿಟ್ಟಿಲ್ವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬಾಹುಬಲಿ ತನ್ನ ತಪಸ್ಸಿಂದ ಎದ್ದು ಹೋಗಿ ತಂದೆ ಹತ್ರ ಸೇರ್ಕೊತಾನೆ ಶಿಷ್ಯನಾಗಿ. ಅಣ್ಣ, ಅಪ್ಪ, ಅಣ್ಣಂದ್ರ ಎಲ್ಲರೂ ನಮಸ್ಕಾರ, ನೀವೇ ನನಗೆ ದಾರಿ ತೋರಿಸ್ಬೇಕು ಅಂದಾಗ ಅಪ್ಪನ ಸೇರಿಕೊಂಡು ಮೋಕ್ಷನ ಪಡಿತಾನೆ ನಮ್ಮ ಬಾಹುಬಲಿ. ಇದೇ ಕಥೆನ, ಈ ಬಾಹುಬಲಿಯ ಕಥೆನ ನಮ್ಮ ಪಂಪ ಅವರು ಆದಿಪುರಾಣದಲ್ಲಿ ಬರೆದಿದ್ದಾರೆ, ಆದಿಕವಿ ಪಂಪ. ಅದನ್ನೇ ಆಧಾರಿತವಾಗಿ ನಮ್ಮ ಚಾವುಂಡರಾಯರು ಕೂಡ ಶ್ರವಣಬೆಳಗೊಳದಲ್ಲಿ ಗೊಮ್ಮಟನ ಮೂರ್ತಿನ, ಏಕಶಿಲಾ ಮೂರ್ತಿ ಅಂದರೆ ಮೋನೋಲಿಥಿಕ್ ಸಿಂಗಲ್ ರಾಕಲ್ಲಿ 56 ಅಡಿ ಕೆತ್ತಿರೋದು, ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸಸ್. ಇದು ನಮ್ಮ ಗೊಮ್ಮಟೇಶ್ವರನ ಕತೆ, ನಮ್ಮ ಬಾಹುಬಲಿಯ ಕತೆ, ನಮ್ಮ ಜೈನ ಸಹೋದರರ ಹೆಮ್ಮೆಯ ಪೌರಾಣಿಕ ಕಥೆಗಳನ್ನೊಂದು.
ದ ಲೆಜೆಂಡ್ಸ್ ಆಫ್ ಜೈನಿಸಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಮ್ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ, ಇನ್ನೊಂದು ಅನ್ನೋನ್ ಅಬ್ಸ್ಕ್ಯೂರ್ಡ್ ಕತೆ ಒಂದು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ